ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯುವ ಗ್ಲೋಬ್ ಚಾನಲ್. ಇವತ್ತು ನೋಡಿ ನಾನು ನಿಮಗೆ ಒಂದು ಬ್ರೈಡಲ್ ಮೇಕಪ್ಪನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಲಿಕ್ಕೆ ಬಂದಿದ್ದೇನೆ. ನೋಡಿ, ಸೆಟಪಿಲ್ಲನ್ನು ನಾವು ಫಸ್ಟಿಗೆ ನಿಮ್ಮದು ಫೇಸ್ ವಾಶ್ ಆದ ನಂತರ ಅಪ್ಲೈ ಮಾಡಬೇಕು. ಅದಾದ ನಂತರ ನೀವು ನಾನು 9 to 5 ಅವರದ್ದು ಯಾವುದು ಲ್ಯಾಕ್ಮಿ ಅವ್ರದ್ದು 9 to 5 ಅವರದ್ದು ಪ್ರೈಮರ್ ತಗೊಂಡಿದ್ದೇನೆ. ಅದಾದ ನಂತರ ನೋಡಿ ಕ್ಯಾರೆಕ್ಟರ್ನಿಂದ ಅಪ್ಲೈ ಮಾಡ್ತಾ ಇದ್ದೇನೆ. ಇವಾಗ ಕ್ಯಾರೆಕ್ಟರ್ನ ನೀವು ನೋಡಿ ಎಲ್ಲೆಲ್ಲಿ ಪ್ಯಾಚ್ ಇದೆ, ಎಲ್ಲೆಲ್ಲಿ ಬ್ಲ್ಯಾಕ್ ಮಾರ್ಕ್ ಇದೆ, ಅದನ್ನೆಲ್ಲ ನೀವು ಕವರ್ ಮಾಡಿ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಅದಾದ ನಂತರ ಕನ್ಸಿಲರನ್ನು ನೀವು ಅಪ್ಲೈ ಮಾಡ್ಕೋಬೇಕು. ಕನ್ಸಿಲರ್ ಹಾಕಿ ಅಪ್ಲೈ ಮಾಡ್ಕೋಬೇಕು. ಕನ್ಸಿಲರ್ ಹಾಕಿದ ನಂತರ ಇದು ಕ್ಯಾರೆಕ್ಟರ್ ಹಾಕದೆ ನೀವು ಕನ್ಸಿಲರ್ ಹಾಕಿದರೆ ಒಂದು ಸ್ವಲ್ಪ ಬೇರೆ ಥರನೇ ಮೇಕಪ್ ಇದೇ ಒಂದು ಲುಕ್ಕೆ ಬೇರೆ ಆಗುತ್ತೆ. ಕನ್ಸಿಲರ್ನ ಯೂಸ್ ಮಾಡಬೇಕು. ಕನ್ಸಿಲರ್ ಆದ ನಂತರ BB ಕ್ರೀಮನ್ನು ಯೂಸ್ ಮಾಡ್ತಾ ಇದ್ದೇನೆ. ನೋಡಿ, ನಾನು BB ಕ್ರೀಮನ್ನು ಯೂಸ್ ಮಾಡಿ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಕನ್ಸಿಲರ್ BB ಕ್ರೀಮ್ ಹಾಕಿದ ತಕ್ಷಣ ನೋಡಿ ಮುಖದ್ದು ಇದೇ ಹೇಗೆ ನೀಟಾಗಿ ಬ್ಲೆಂಡ್ ಆದ ನಂತರ ಮುಖ ಶೈನ್ ಸ್ಟಾರ್ಟ್ ಆಗ್ತದೆ. ನೋಡಿ, ನೀವು ಇದೇ ಥರ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಕನ್ಸಿಲರ್ ಹಾಕಿದ ನಂತರ ನೀವು BB ಕ್ರೀಮ್ ಹಾಕಿ ಅಪ್ಲೈ ಮಾಡಿ ಎಲ್ಲ ಕಡೆ ಶೋಲ್ಡರು, ನೆಕ್ಕು, ಆಮೇಲೆ ಸ್ಲೀವಲ್ಲಿ ಎಕ್ಸ್ಟ್ರಾ ಸ್ಲೀವ್ ಕ್ಲೋತ್ ಇಲ್ಲದೆ ಇರೋ ಜಾಗದಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ, ಸ್ಲೀವಿಗೆ ಸಹ. ಅದಾದ ನಂತರ ನೋಡಿ ನಾನು ಯಾವುದು ಮ್ಯಾಕ್ ಅವರದ್ದು ಫೌಂಡೇಶನನ್ನು ಯೂಸ್ ಮಾಡ್ತಾ ಇದ್ದೇನೆ. ನೋಡಿ, ಮ್ಯಾಕ್ ಅವ್ರದ್ದು ಫೌಂಡೇಶನ್ ತುಂಬ ನೀಟಾಗಿ ಅಪ್ಲೈ ಮಾಡಬೇಕು, ಬ್ಲೆಂಡ್ ಆಗುತ್ತೆ. ನೋಡಿ, ಇದು ನೀವು ಏನು ಫಸ್ಟ್ ನೀವು ಸೆಟರ್ಫಿಲ್ ಮತ್ತು ಇದನ್ನು ಯೂಸ್ ಮಾಡಿದ್ದೀರಲ್ವ, ಮಾಯ್ಶ್ಚರೈಸರ್ ಮತ್ತು ಪ್ರೈಮರು, ಅದು ಯೂಸ್ ಮಾಡಿದ್ರಿಂದ ನಿಮಗೆ ಬ್ಲೆಂಡ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ, ತುಂಬ ನೀಟಾಗಿ ಬ್ಲೆಂಡ್ ಆಗುತ್ತೆ ಎಲ್ಲ ಕಡೆ. ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಯಿತು ಅಂತ. ಇಲ್ದಿದ್ರೆ ಒಂದು ಕಡೆ ಎಕ್ಸ್ಟ್ರಾ ಕಾಣಿಸುತ್ತೆ, ಒಂದು ಕಡೆ ಸ್ವಲ್ಪ ಜಾಸ್ತಿ, ಒಂದು ಕಡೆ ಕಡಿಮೆ, ಹಾಗೆಲ್ಲ ಕಾಣಿಸುತ್ತೆ. ಇದು ನೀಟಾಗಿ ಅಪ್ಲೈ ಆಗುತ್ತೆ, ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ನಿಮಗೆ ಏನೂ ಕಷ್ಟ ಆಗೋದೇ ಇಲ್ಲ. ಈ ಥರ ಬ್ಲೆಂಡ್ ಚೆನ್ನಾಗಾಗುತ್ತೆ. ಇದಾದ ನಂತರ ನಾನು ನಿಮಗೆ ಇಷ್ಟು ತುಂಬ ನೀಟಾಗಿ ಬ್ಲೆಂಡ್ ಆದ ನಂತರ ನಾನು ಇವರದ್ದು ಯಾವುದು ಲ್ಯಾಕ್ಮಿ ಅವರದ್ದು ಲೂಸ್ ಪೌಡರನ್ನು ನಾನು ಯೂಸ್ ಮಾಡ್ತಾ ಇದ್ದೇನೆ. ನೋಡಿ, ಲೂಸ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಇದು ನಿಮಗೆ ಮ್ಯಾಟ್ ಫಿನಿಶಿಂಗ್ ಲುಕ್ ಕೊಡುತ್ತೆ. ಅದಕ್ಕೆ ನಾವು ಲೂಸ್ ಪೌಡರನ್ನು ಯೂಸ್ ಮಾಡೋದು, ಕಾಂಪ್ಯಾಕ್ಟನ್ನು ಯೂಸ್ ಮಾಡೋದಿಲ್ಲ. ಕಾಂಪ್ಯಾಕ್ಟನ್ನು ಯೂಸ್ ಮಾಡ್ಬೋದು, ಮಾಡಬಾರ್ದು ಅಂತೇನಿಲ್ಲ. ಆದರೆ ಇದು ನಿಮಗೆ ಒಳ್ಳೆ ಮ್ಯಾಟ್ ಫಿನಿಶಿಂಗ್ ಕೊಡುತ್ತೆ ಅಂತ ನಾವು ಲೂಸ್ ಪೌಡರನ್ನು ಯೂಸ್ ಮಾಡ್ತೇವೆ. ತುಂಬ ಚೆನ್ನಾಗಿ ಇದಾಯಿತು. ನೋಡಿ, ಹೀಗೆ ನೀವು ತುಂಬ ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡಬೇಕು. ಅದಾನಂತರ ಐಬ್ರೋ ನೋಡಿ, ಐಬ್ರೋ ತುಂಬ ಚೆನ್ನಾಗಿ ಇದಾಯಿತು. ನೋಡಿ, ಐಬ್ರೋನ ಎಲ್ಲೆಲ್ಲಿ ಪ್ಯಾಚ್ ಇದೆ, ಎಲ್ಲೆಲ್ಲಿ ಸ್ಪೇಸ್ ಇದೆ, ಅದನ್ನೆಲ್ಲ ನೋಡಿ ಕವರ್ ಮಾಡಿ ನೀಟಾಗಿ ಐಬ್ರೋನ ಶೇಪ್ ಕೊಡಬೇಕು. ಐಬ್ರೋ ನೀವು ಫೌಂಡೇಶನ್ನು, ಪೌಡ್ರು ಎಲ್ಲ ಆದ ನಂತರ ನೀವು ಶೇಪ್ ಕೊಟ್ಟರೆ ಅದೊಂದು ಸ್ವಲ್ಪ ಲುಕ್ ಕಾಣಿಸುತ್ತೆ. ಇಲ್ಲಾಂದರೆ ಅದ್ರ ಮೇಲೆ ಪೌಡ್ರ್ ಬಿದ್ದು ಅದು ಕಲರ್ ಸ್ವಲ್ಪ ಚೇಂಜು, ಲೈಟ್ ಕಲರ್ ಬರುತ್ತೆ. ಆಮೇಲೆ ನೀವು ಐಬ್ರೋವನ್ನು ಶೇಪ್ ಕೊಡಬೇಕು. ತುಂಬ ನೀಟಾಗಿ ಎಲ್ಲಿ ಪ್ಯಾಚ್ ಇದೆ, ಎಲ್ಲಿ ಸ್ಪೇಸ್ ಕಾಣಿಸುತ್ತೆ, ಅದನ್ನೆಲ್ಲ ವರ್ಕ್ ಮಾಡಿ ಇದು ಮಾಡಬೇಕು. ಅದಾದ ನಂತರ ನೋಡಿ, ನಾನು ನಿಮಗೆ ಇದು ನನ್ನ ಮಗಳು ತಂದುಕೊಂಡಿರೋದು ಫಾರಿನ್ನಿಂದ. ಇದು ಐ ಶೇಡನ್ನು ನೀವು ನೋಡ್ಕೋಬೇಕು. ಯಾವುದು ಸ್ಯಾರಿ ಉಟ್ಟಿದ್ದೀರ, ಯಾವ ಕಲರ್ ಡ್ರೆಸ್ ಹಾಕಿದ್ದೀರ ನೋಡಿಬಿಟ್ಟು ಐ ಶೇಡನ್ನು ಬ್ಲೆಂಡ್ ಮಾಡಬೇಕಾಗುತ್ತೆ. ಇದೆಲ್ಲ ನಿಮಗೆ ರೂಢಿ ಮಾಡಿಕೊಂಡ್ರೆ ಏನು ಅಷ್ಟೊಂದು ಕಷ್ಟ ಏನು ಅನಿಸೋದಿಲ್ಲ. ನಾನು ನೋಡಿ ಕೆಳಗಡೆ ಇದು ಹಾಕಿದ್ದೇನೆ, ಮೇಲೆ ನಾನು ಗ್ಲಿಟರ್ ಇದನ್ನು ಹಾಕಿದ್ದೇನೆ. ತುಂಬ ಚೆನ್ನಾಗಿ ಬರುತ್ತೆ. ಶೈನಿ ಹಾಕಿದ್ದೇನೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅವರಿಗೆ ತುಂಬ ಚೆನ್ನಾಗಿ ಸೂಟ್ ಕೂಡ ಆಯಿತು, ಡ್ರೆಸ್ಸಿಗೆ ಸೂಟ್ ಕೂಡ ಆಯಿತು. ತುಂಬ ಚೆನ್ನಾಗಿ ನೋಡ್ಕೊಂಡು ಮಾಡಿದರೆ ಆಯಿತು. ಇದೇನು ಆ ಥರ ಒಂದು ಇದು ಬರೋಲ್ಲ. ಶೈನರ್ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಐ ಮೇಕಪ್ ಮಾಡೋದು ಸ್ವಲ್ಪ ಕಲ್ತ್ಕೋಬೇಕಾಗುತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಸ್ವಲ್ಪ ಐ ಮೇಕಪ್ ಮಾಡೋದನ್ನು ಮೊದಲೇ ಕಲ್ತ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ನೀಟಾಗಿ ಶೇಡ್ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಾದ ನಂತರ ನೋಡಿ, ನಾನು ನಿಮಗೆ ಏನಂದರೆ ಚಿಕ್ ಬೋನನ್ನು ನಾನು ಮಾಡ್ತಾಯಿದ್ದೇನೆ. ನೋಡಿ, ಚಿಕ್ ಬೋನ್ ಕೊಡಲಿಲ್ಲ ಅಂದರೆ ಅದು ಒಂಥರ ಲುಕ್ಕೇ ಹೋಗುತ್ತೆ. ಚಿಕ್ ಬೋನನ್ನು ಕಲರ್ ಇದು ಮಾಡಬೇಕು.
ಸ್ವಲ್ಪ ಲೈಟಾಗಿ ಸ್ವಲ್ಪ ಸಿಂಪಲಾಗಿ ಸ್ವಲ್ಪ ಲೈಟಾಗಿ ಕೊಡ್ತಾಯಿದ್ದೇನೆ ನೋಡಿ. ನೀವು ಅದೇ ಥರ ರೋಸನ್ನು ಸ್ವಲ್ಪ ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬಂತು ನೋಡಿ ಇವರಿಗೆ. ಆಮೇಲೆ ಗ್ಲಿಟರ್ ಕೊಡಬೇಕು, ಶೈನ್ ಗ್ಲಿಟರ್ ಕೊಡಬೇಕು. ಯಾಕಂದರೆ ಇದು ಗ್ಲಿಟರ್ ಕೊಡೋದ್ರಿಂದ ನಿಮ್ಮ ಮುಖದಲ್ಲಿ ಯಾವುದು ಎದ್ದು ಕಾಣಬೇಕಾಗುತ್ತೆ. ಅಂದರೆ ನೋಸು ಪಾಯಿಂಟ್ ಇರುತ್ತಲ್ವ, ಆಮೇಲೆ ಚಿಕ್ಕೋನು, ಆಮೇಲೆ ಜಾ, ಅದನ್ನೆಲ್ಲ ಸ್ವಲ್ಪ ಎದ್ದು ಕಾಣಬೇಕಂದ್ರೆ ನಾವು ಅಲ್ಲಲ್ಲಿ ಎಲ್ಲೆಲ್ಲಿ ಕೊಡಬೇಕು ನೋಡ್ಕೊಂಡು ಕೊಡಬೇಕಾಗುತ್ತದೆ. ಅದು ನೋಡ್ಕೊಂಡ್ಬಿಟ್ಟು ಅಲ್ಲೆಲ್ಲ ಸ್ಪ್ರೆಡ್ ಮಾಡಬೇಕು, ತುಂಬ ನೀಟಾಗಿ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಇದನ್ನು ಸ್ವಲ್ಪ ಬ್ಲೆಂಡ್ ಮಾಡಬೇಕು ನೀಟಾಗಿ, ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ನೀವೇನು ವರಿ ಮಾಡಬೇಡಿ. ನೀವು ಮಾಯ್ಶ್ಚರೈಸರ್ ಮತ್ತು ಪ್ರೈಮರ್ ಹಾಕಿದರೆ ಮುಖಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಾದ ನಂತರ ನೋಡಿ ನಾನು ಐಲೈನರನ್ನು ಹಾಕ್ತಾಯಿದ್ದೇನೆ. ಸ್ವಲ್ಪ ನೀವು ಕೆಳಗಡೆ ಬಂದು ಶೇಡ್ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಐಲೈನರ್. ಅದಾದ ನಂತರ ನೋಡಿ ಲಿಪ್ ಗ್ಲಾಸನ್ನು ಹಾಕಿಬಿಟ್ಟು ನೀವು ಲಿಪ್ಸ್ಟಿಕ್ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಾಂದ್ರೆ ಅದು ಒಂಥರ ಏನೋ ಒಂದು ಸ್ವಲ್ಪ ಬೇರೆ ಥರನೇ ಕಾಣಿಸುತ್ತೆ. ಲಿಪ್ಸ್ಟಿಕ್ ಹಾಕಿ ಇವಾಗ ನೀವು ಲಿಪ್ಸ್ಟಿಕ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬ್ಲೆಂಡ್ ಕೂಡ ಆಗುತ್ತೆ. ಇಲ್ಲಾಂದರೆ ಲಿಪ್ ಸ್ವಲ್ಪ ಡ್ರೈ ಆದಾಗೆ ಕಾಣಿಸುತ್ತೆ. ಇದಾದರೆ ಸ್ವಲ್ಪ ಚಿಲ್ಲಿ ಇದು ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಹೇಗಿದೆ ಅಂತ, ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂತಲ್ವ. ಇವಾಗ ನೀವು ಇವರಿಗೆ ನಾವು ಸ್ಪ್ರೇ ಮಾಡ್ತೇವೆ. ಸ್ಪ್ರೇ ಮಾಡೋದ್ರಿಂದ ನೀವು ಮಾಡಿದ ಮೇಕಪ್ ಎಲ್ಲ ತುಂಬ ನೀಟಾಗಿ ಹಾಗೆ ಉಳಿಯುತ್ತೆ. ತುಂಬ ಹೊತ್ತು ಮೇಕಪ್ ಉಳಿಯುತ್ತೆ ಅಂತ ನಾವು ಇದನ್ನು ಸ್ಪ್ರೇಯನ್ನು ಹಾಕೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸ್ಪ್ರೇ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಹೇಗಿದೆ ಅಂತ. ಸ್ಪ್ರೇ ಮಾಡಿಬಿಟ್ಟು ಇವರದ್ದು ಲುಕ್ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ನೀವೇ ಕಾಣ್ತಾ ಇದ್ದೀರಲ್ವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಸಹ ಇದೇ ಥರ ಮೇಕಪ್ ಮಾಡ್ಕೊಳ್ಳಿ. ಎಲ್ಲೋ ಮದುವೆ ಫಂಕ್ಷನ್ನು, ಆಮೇಲೆ ಏನೋ ಒಂದು ಇರುತ್ತೆ ಅಲ್ವಾ, ಅದಕ್ಕೆಲ್ಲ ನೀವು ಇದೇ ಥರ ಮೇಕಪ್ಪನ್ನು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ನೀವು ಮೇಕಪ್ ಮಾಡಿಕೊಂಡು ಡ್ರೆಸ್ ಮಾಡಿಕೊಂಡು ನೀವು ಪಾರ್ಟಿಗೋ, ಮದುವೆಗೋ, ಮುಂಜಿಗೋ, ಏನಕ್ಕೋ ಒಂದು ಹೋಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಈ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ.